ಕೇರಳದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಬೆಂಕಿ ಹಚ್ಚೋದಕ್ಕೆ ಹೊರಟಿದ್ಯಾ ಎಸ್ಡಿಪಿಐ? ಶತಮಾನದಷ್ಟು ಹಳೆಯ ದೇವಸ್ಥಾನಕ್ಕೆ ಬೀಗ ಹಾಕಿದ್ಯಾಕೆ ಪುರಸಭೆ ಅಧಿಕಾರಿಗಳು? ಪುರಸಭೆ ಕಾರ್ಯದರ್ಶಿಗೆ ಎಸ್ಡಿಪಿಐ ಕಾರ್ಯಕರ್ತರಿಂದ ಬೆದರಿಕೆ. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಅನೇಕ ಕಟ್ಟಡಗಳಿದ್ರೂ ಪುರಸಭೆ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದ್ದು ಹಿಂದೂ ದೇವಾಲಯ ಮಾತ್ರ ಯಾಕೆ? ನಮಸ್ಕಾರ. ಕೇರಳದ ತಿರುವನಂತಪುರಂ ಜಿಲ್ಲೆಯಲ್ಲಿ ನೆಯ್ಯಟ್ಟಿಂಕರ ಅನ್ನುವಂಥ ಒಂದು ಊರಿದೆ. ಆ ಊರಿನಲ್ಲಿ ಹಿಂದೂಗಳ ಮನೇನೂ ಇದೆ, ಮುಸ್ಲಿಮರ ಮನೇನೂ ಇದೆ. ಅಲ್ಲಿರುವಂತಹ ಹಿಂದೂ ಮತ್ತು ಮುಸ್ಲಿಮರು ಬಹಳ ಅನ್ಯೋನ್ಯತೆಯಿಂದ ಶಾಂತಿಯಿಂದ ಜೀವಿಸ್ತಾ ಇದ್ದಾರೆ. ಅದೇ ಊರಿನಲ್ಲಿ 100 ವರ್ಷಗಳಷ್ಟು ಹಳೆಯದಾದಂತಹ ಒಂದು ಶಿವ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಉತ್ಸವ ನಡೆಯುತ್ತೆ. ಆ ಉತ್ಸವಕ್ಕೆ ಮುಸ್ಲಿಮರು ಕೂಡ ಬರ್ತಾರೆ. ಉತ್ಸವದ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಬಹಳ ಚೆನ್ನಾಗಿ ಸಹಕರಿಸ್ತಾ ಹಿಂದೂ ಮುಸ್ಲಿಮರು ಅನ್ಯೋನ್ಯತೆಯಿಂದ ಇಲ್ಲಿವರೆಗೂ ಬಾಳ್ಕೊಂಡು ಬಂದಿದ್ದಾರೆ ಆ ಊರಿನಲ್ಲಿ. ಆದರೆ ಈಗ ಆ ಊರಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಕೋಮುದ್ವೇಷದ ಬೆಂಕಿ ಹತ್ತಿಕೊಳ್ಳುವಂತಹ ಸೂಚನೆ ಕಾಣ್ತಾ ಇದೆ. ಈ ರೀತಿಯಾಗಿ ಈ ಒಂದು ಕೋಮುದ್ವೇಷದ ಬೆಂಕಿಯನ್ನ ಹಚ್ಚೋದಕ್ಕೆ ಹೊರಟಿರೋದು ಎಸ್ಡಿಪಿಐ ಅನ್ನುವಂಥ ಒಂದು ರಾಜಕೀಯ ಪಕ್ಷ. ಅಂದಹಾಗೆ ನೆಯ್ಯಟ್ಟಿಂಕರ ಅನ್ನುವಂಥ ಊರಿನಲ್ಲಿ ಅಷ್ಟಕ್ಕೂ ನಡೀತಾ ಇರೋದೇನು? ಯಾಕೆ ಎಸ್ಡಿಪಿಐ ಅವರು ಈ ಕೋಮುದ್ವೇಷದ ಬೆಂಕಿಯನ್ನ ಹಚ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಕೇರಳದಲ್ಲಿ ರಾಮನಾಥ್ ನಾಯರ್ ಅನ್ನುವಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇದ್ರು. ಅವರ ಪೂರ್ವಜರು ಆ ಪ್ರದೇಶದಲ್ಲಿ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜಾಗವನ್ನ ಕೂಡ ನೀಡಿದ್ರು. ಹಾಗಾಗಿ ಅದೇ ಜಾಗದಲ್ಲಿ ರಾಮನಾಥ್ ಅವರ ಪೂರ್ವಜರು ಯಾರಿದ್ದಾರೆ ಅವರು ಅರುಳುಮುಡುಂ ಶಿವಪುರಂ ಶ್ರೀ ಮಹಾದೇವ ದೇವಸ್ಥಾನವನ್ನ ಆ ಜಾಗದಲ್ಲಿ ನಿರ್ಮಿಸಿದ್ರು. ಸುಮಾರು 100 ವರ್ಷ ಹಳೆಯದಾದಂತಹ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಉತ್ಸವ ನಡೀತಾ ಇತ್ತು. ದಿನನಿತ್ಯ ದೇವರಿಗೆ ಪೂಜೆ ನಡೀತಾ ಬಂದಿತ್ತು. ಇತ್ತೀಚೆಗಷ್ಟೇ ಆ ದೇವಸ್ಥಾನದಲ್ಲಿ ರಿಪೇರಿ ಕೆಲಸವನ್ನ ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಈ ಎಸ್ಡಿಪಿಐಯ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪುರಸಭೆ ಕಾರ್ಯದರ್ಶಿಗೆ ಫೋನ್ ಮಾಡಿ ನೀವು ಅಲ್ಲಿ ರಿಪೇರಿ ಕೆಲಸ ನಡೀತಾ ಇದೆ ಅಲ್ಲ ದೇವಸ್ಥಾನದಲ್ಲಿ, ಅದನ್ನ ನಿಲ್ಲಿಸಬೇಕು ಅಂತ ಬೆದರಿಕೆ ಹಾಕಿದ್ರಂತೆ. ಹಾಗಾಗಿ ಪುರಸಭೆ ಕಾರ್ಯದರ್ಶಿಗಳು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಮೇನ್ ಗೇಟ್ಗೆ ಬೀಗ ಹಾಕಿ ಅಲ್ಲೊಂದು ಬೋರ್ಡ್ ಅನ್ನ ಹಾಕಿ ಹೋಗಿದ್ದಾರೆ. ಈ ಜಾಗ ಪುರಸಭೆಗೆ ಸೇರಿರುವಂತಹ ಜಾಗ, ಈ ಜಾಗದಲ್ಲಿ ಅನಧಿಕೃತ ಪ್ರವೇಶವನ್ನ ನಿಷೇಧಿಸಲಾಗಿದೆ ಅಂತ ಹೇಳಿ ಒಂದು ಬೋರ್ಡ್ ಅನ್ನ ಪುರಸಭೆ ಕಾರ್ಯದರ್ಶಿ ಬಂದ್ಬಿಟ್ಟು ಹಾಕಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಸ್ಪೆಷಲ್ ಬ್ರಾಂಚ್ನ ಪೊಲೀಸ್ ಅಧಿಕಾರಿಯೊಬ್ರು ದೇವಸ್ಥಾನದ ಸಮಿತಿಯವರಿಗೆ ಫೋನ್ ಮಾಡಿ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಹಿಂದೂ ಐಕ್ಯ ವೇದಿಕೆಯ ಕಾರ್ಯದರ್ಶಿ ಕೆ ಪ್ರಭಾಕರನ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಪುರಸಭೆ ಕಾರ್ಯದರ್ಶಿಗೆ ಈ ಎಸ್ಡಿಪಿಐನ ಕಾರ್ಯಕರ್ತರು ಫೋನ್ ಮಾಡಿ ಬೆದರಿಕೆ ಹಾಕಿರೋದು ನಿಜ. ಅದನ್ನ ಪುರಸಭೆ ಕಾರ್ಯದರ್ಶಿಗಳೇ ಒಪ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿ ಕೂಡ ದೇವಸ್ಥಾನದ ಸಮಿತಿಯವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿರೋದು ನಿಜ. ಇದನ್ನ ದೇವಸ್ಥಾನದ ಸಮಿತಿಯವರೇ ಹೇಳ್ಕೊಂಡಿದ್ದಾರೆ ಅಂತ ಹಿಂದೂ ಐಕ್ಯ ವೇದಿಕೆಯ ಕಾರ್ಯದರ್ಶಿ ಹೇಳಿದ್ದಾರೆ. ಇನ್ನು ಇಲ್ಲಿರುವಂತಹ ಸ್ಥಳೀಯರು ಏನ್ ಹೇಳ್ತಿದ್ದಾರೆ ಗೊತ್ತಾ? 100 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ನಾವು ಪ್ರತಿನಿತ್ಯ ಹೋಗ್ತಾ ಬರ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಉತ್ಸವ ನಡೆಯುತ್ತೆ. ಆ ಉತ್ಸವಕ್ಕೆ ಮುಸ್ಲಿಮರು ಕೂಡ ಬರ್ತಾರೆ. ನಾವು ಮತ್ತು ಮುಸ್ಲಿಮರು ಬಹಳ ಅನ್ಯೋನ್ಯತೆಯಿಂದ ಇದ್ದೇವೆ. ಇಲ್ಲಿ ಯಾವುದೇ ರೀತಿಯ ಕೋಮುದ್ವೇಷ ಆಗ್ಲಿ, ಗಲಾಟೆ ಆಗ್ಲಿ, ಹಿಂಸಾಚಾರ ಆಗ್ಲಿ ಇಲ್ಲಿ ತನಕ ನಡೆದಿಲ್ಲ. ನಾವು ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಬಹಳ ಚೆನ್ನಾಗಿದ್ದೇವೆ. ಆದ್ರೆ ಈ ಎಸ್ಡಿಪಿಐ ಅವರು ಈಗ ಬಂದ್ಬಿಟ್ಟು ಯಾಕೆ ನಮ್ಮ ನಡುವೆ ಈ ಕೋಮುದ್ವೇಷವನ್ನ ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಇದರ ಜೊತೆಗೆ ಇದೇ ಜಾಗದಲ್ಲಿ ಅನೇಕ ಅನಧಿಕೃತವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಕಟ್ಟಡಗಳಿವೆ. ಅದರ ಬಗ್ಗೆ ಈ ಪುರಸಭೆ ಯಾವತ್ತೂ ಕೂಡ ಪ್ರಶ್ನೆ ಮಾಡಿರೋದನ್ನ ನಾವು ನೋಡ್ಲಿಲ್ಲ. ಆ ಜಾಗಕ್ಕೆ ಹೋಗಿ ಅಲ್ಲಿನ ಗೇಟ್ಗೆ ಬೀಗ ಹಾಕ್ಲಿಲ್ಲ, ಯಾವುದೇ ರೀತಿ ಬೋರ್ಡ್ ಹಾಕ್ಲಿಲ್ಲ. ಆದ್ರೆ ಇವರಿಗೆ ನಮ್ಮ ದೇವಸ್ಥಾನ ಮಾತ್ರ ಯಾಕೆ ಕಾಣ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾವೇನ್ ಅನ್ಕೊಳ್ಬೇಕು? ಅಲ್ಲಿನ ಒಂದು ಪುರಸಭೆಯನ್ನು ಕೂಡ ಈ ಎಸ್ಡಿಪಿಐ ಕಂಟ್ರೋಲ್ ಮಾಡ್ತಾ ಇದೆ ಅಂತಾನೆ ಅಂದ್ಕೊಳ್ಬೇಕಲ್ವಾ? ಈಗ ಅಲ್ಲಿರುವಂತಹ ಹಿಂದೂ ಪರ ಸಂಘಟನೆಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದ್ ವೇಳೆ ಈ ಜಾಗ ಪುರಸಭೆಗೆ ಸೇರಿದ್ದೇ ಆದ್ರೆ ಅಥವಾ ಅದರ ವ್ಯಾಜ್ಯ ಏನಾದ್ರೂ ಕೋರ್ಟ್ ನಲ್ಲಿದ್ರೆ ಕೋರ್ಟ್ ತೀರ್ಪು ನೀಡ್ಲಿ, ಅದಾದ್ಮೇಲೆ ಏನ್ ಮಾಡ್ಬೇಕಂತ ನೋಡೋಣ.
ಅದಕ್ಕೂ ಮೊದಲೇ ಇವರು SDPI ಅವರು ಹೇಳಿದ್ರು ಅಂತ ಹೇಳಿ, ಬೆದರಿಕೆ ಹಾಕಿದ್ರು ಅಂತ ಹೇಳಿ ದೇವಸ್ಥಾನಕ್ಕೆ ಬೀಗ ಹಾಕೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೇರಳದಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಗಲಭೆ ನಡೆದಿತ್ತು. ಅಲ್ಲಿರುವಂತಹ ಕ್ರಿಶ್ಚಿಯನ್ನರೆಲ್ಲ ಸೇರಿ ದೊಡ್ಡ ಹೋರಾಟವನ್ನೇ, ಪ್ರತಿಭಟನೆಯನ್ನೇ ನಡೆಸಿದ್ರು. ಕೇರಳದ ಮುನಂಬಂ ಅನ್ನುವಂತಹ ಪ್ರದೇಶದಲ್ಲಿ 404 ಎಕರೆ ಜಾಗ ಇತ್ತು. ಆ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಹೇಳಿ ವಕ್ಫ್ ಬೋರ್ಡ್ ಒಂದು ನೋಟಿಸ್ ಅನ್ನ ಅಲ್ಲಿರುವಂತಹ ನಿವಾಸಿಗಳಿಗೆ ಕಳಿಸಿತ್ತು. ಮುನಂಬಂನಲ್ಲಿ ಸುಮಾರು 800ಕ್ಕೂ ಅಧಿಕ ಕ್ರಿಶ್ಚಿಯನ್ ಮನೆಗಳಿತ್ತು. ಈ ಎಲ್ಲಾ ಕ್ರಿಶ್ಚಿಯನ್ನರು ಬೀದಿಗಿಳಿದು ಹೋರಾಟವನ್ನ ನಡೆಸಿದ್ರು. ಆಗ ಈ ಕ್ರಿಶ್ಚಿಯನ್ನರ ಜೊತೆಗೆ ಹಿಂದೂಗಳು ಕೂಡ ಸೇರ್ಕೊಂಡು ಕ್ರಿಶ್ಚಿಯನ್ನರಿಗೆ ಬೆಂಬಲವನ್ನ ಸೂಚಿಸಿ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟವನ್ನ ನಡೆಸಿದ್ರು. ನಾವಿಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು, ಈ ವಕ್ಫ್ ಬೋರ್ಡ್ ಅಕ್ರಮವಾಗಿ ನಮ್ಮ ಜಾಗ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಹೇಳಿ ನಮ್ಗೆ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಸರ್ಕಾರ ನಮ್ಮ ಹತ್ರ ಬರ್ಲಿಲ್ಲ. ಯಾವುದೇ ರೀತಿ ಒಂದು ಮಾತುಕತೆ ನಡೆಸಲಿಲ್ಲ. ಈ ಜಾಗ ವಕ್ಫ್ ಬೋರ್ಡ್ಗೆ ಸೇರಿದ್ದಲ್ಲ, ಇದು ಕಾನೂನು ಪ್ರಕಾರವಾಗಿ ನಿಮ್ಗೆ ಸೇರ್ಬೇಕಾಗಿರುವಂತಹ ಜಾಗ, ಭಯ ಪಡಬೇಡಿ ಅಂತ ಹೇಳಿ ನಮ್ಗೆ ಧೈರ್ಯವನ್ನ ಹೇಳುವಂತಹ ಕೆಲಸವನ್ನು ಅಲ್ಲಿನ ಸರ್ಕಾರ ಮಾಡ್ಲಿಲ್ಲ ಅಂತ ಕ್ರಿಶ್ಚಿಯನ್ ನಿವಾಸಿಗಳೇ ಆಗ ಹೇಳ್ಕೊಂಡಿದ್ರು. ಆಗ್ಲೂ ಅಲ್ಲಿನ ಸರ್ಕಾರ ಮೌನ ವಹಿಸಿತ್ತು. ಈಗ ಈ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸರ್ಕಾರ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡಿರೋದಂತೂ ಕಾಣ್ತಾನೆ ಇಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ಕೇರಳದಲ್ಲಿ ಕಾನೂನು ಪಾಲನೆ ಅನ್ನೋದು ಸಂವಿಧಾನಾತ್ಮಕವಾಗಿ ನಡೀತಾ ಇಲ್ಲ, ಬದಲಾಗಿ SDPI ಅವರು ಏನ್ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ನಡೀತಾ ಇದೆಯೇನೋ ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.